ಇದು ತಳಿ ಮಿಕ್ಸ್ ಮಾತ್ರ ಅದು ಒಂದ್ ತಳಿ ಬದ್ಲಿ ಮಾತ್ರ ಸರ್ ಅದು ಅದ್ ಯಾವ್ದ ಸ್ವೀಟ್ ಚಾರ್ಲೆ ಏನ್ ಅಂತಾರ ಸರ್ ಅದ್ರಿ ನಾವ್ ಹಚ್ಚಿರೋದು ಪಂದ್ರರಿ. ಎಲ್ಲಿಗೆ ಹೋಗುತ್ತಿದೆಲ್ಲ ಮಾಲ್? ಇವೆಲ್ಲಾ ಕೇರಳ ಅಲ್ಲಿಂದ ಬೆಂಗಳೂರು ಇಂದೂರು ದಿಲ್ಲಿ ಆ ಕಡೆ ರೀ ಸರ್ ಇವೆಲ್ಲ ಹೋಗಲ್ಲ. ಹಂಗಾಗಿ ನಾವು ವರ್ಷ ಮತ್ತೆ ಈಗ 2016ರಿಂದ ಕಂಟಿನ್ಯೂ ಏಕ್ ಐತ್ರಿ ಸರ್, ಏಕ್ ಪ್ಲಾಟ್ ರೀ ನಮ್ಗೆ. 10 ಎಕರೆ 5 ಎಕರೆ ಏಕ್ ಇರೋದ್ರಿ ಸರ್. ಇದು ಪಪ್ಪಾಯಿಂದ ಏನ್ ಆದಾಯ ಆಯ್ತು? ಇದು ಪಪ್ಪಾಯಿಲಿಂದ ನೋಡ್ರಿ ಸರ್ ಒಂಚೂರು ಲೇಬರ್ ಖರ್ಚು ಕಮ್ಮಿ ಆಗತ್ರಿ. ಆಮೇಲೆ ಮತ್ತೆ ನಮ್ಗ ಒಳಗ ಸಣ್ಣ ಟ್ಯಾಕ್ಟ್ರಿ ಹೊಡ್ಕಂತ ಗಿಡದ ಬಡ್ಡಿಯಿಂದ ಅಷ್ಟ ಒಂದ್ 10-15 ಲೇಬರ್ನ ಖರ್ಚು ಕಮ್ಮಿ ಆಗಿ ಇದಾಕತ್ರಿ ಸರ್. ಒಂದ್ 6 ತಿಂಗಳ ಡ್ರಿಪ್ಪಿಂಗ್ ಮುಖಾಂತರ ವಾಲ್ ಅಂತ ನಾವ್ ಮೇಂಟೈನ್ ಆಗಿ ಮಾಡ್ಕೊಂತ ಹೋಗ್ಬೋದ್ರಿ ಸರ್. ಹಂಗಾಗಿ ಇದ್ರ ಆದಾಯ ಎಷ್ಟ್ ತಗೊಂಡ್ರಿ ಅಂತ? ಆದಾಯ ನೋಡ್ರಿ ಸರ್ ನಮಗ ಮಾಮೂಲಿ ಒಂದ್ 10 ರೂಪಾಯಿ ರೇಟ್ ಸಿಕ್ಕತ್ತಂದ್ರ ಒಂದ್ 5 ಎಕರೆ ನಡಿವಂದ್ರ ಒಂದ್ 6-7 ಲಕ್ಷ ಹೆಂಗಾರ ಆಗತ್ರಿ ಸರ್. ಹಂಗಾಗಿ ನಾವು ಮಾಡ್ಕೊಂತ ಹೊಂಟಿವಿ ಸರ್. ಈಗ ಎಷ್ಟ್ ಲಕ್ಷ ಆದಾಯ ಆಯ್ತು ಅದನ್ನ ಹೇಳ್ರಿ. ಈಗ ನಮ್ಗ ಒಂದು ವಾಸಲೆ ಒಂದು 3,500-4 ಸಾವಿರ ಆಗಿತ್ರಿ ಸರ್. 3,000-4 ಒಂದ್ 8-9 ಲಕ್ಷ ಆದಾಯ ಬಂತ್ರಿ ಸರ್. 8-9 ಲಕ್ಷ ಆದಾಯ ಆಯ್ತು ಪಪ್ಪಾಯಿಂದ. ಎಷ್ಟ್ ಎಕರೆ ಹಾಕಿರಿ ಇದನ್ನೆಲ್ಲ? ಈಗ ನಾವ್ ಮಾಡಿರೋದು ಇಲ್ಲಿ 5 ಎಕರೆ ಐತ್ರಿ ಸರ್. ಇದು ಪ್ರೆಸೆಂಟ್ 5 ಎಕರೆ ಐತ್ರಿ ಈಗ ಇಲ್ಲಿ ನಾವ್ ಮಾಡಿರೋದ. ಈ ಕಡೆಗನ ಐತಿ? ಈ ಕಡೆನ ಐತ್ರಿ ಸರ್, ಮತ್ತೆ ಈ ಕಡೆನ ಐತ್ರಿ, ಮತ್ ಮುಂದಿನ ಆದ್ರೂ ಅಲ್ಲಿ ಮುಟ್ಟ ಐತ್ರಿ ಸರ್. ಬಾಕ್ಸ್ ಇವೇ ಅದಕ್ಕೆ ಇವ್ರಿ ಸರ ಇವು ನಮ್ಮ ತರಕಾರಿ ಸರ್. ಮತ್ ತರಕಾರಿ ಯಾಕ್ರಿ ನಮ್ಮ ಮಗ ಈಗ ತರಕಾರಿ ಕೂಡ ಬೆಳಿತೀರಿ? ಹೌದ್ರಿ ಸರ್. ಏನೇನ್ ಬೆಳಿತೀರಿ ತರಕಾರಿ? ಸೌತಿಕಾಯಿ ಬೆಳಿತೀರಿ ಸರ್. ಆಮೇಲೆ ಈಗ ಹೂಕೋಸ್ ಐತ್ರಿ ಸರ್. ಸೌತಿಕಾಯಿ ಖಾಲಿ ಆತ್ರಿ, ಈಗ ಹೂಕೋಸ್ ಐತಿ. ಆಗ ಅಲ್ಲಿಂದ ಟಮಾಟೆ ಐತ್ರಿ ಸರ್. ಇವೆಲ್ಲ ತರಕಾರಿ ಮತ್ತೆ ಟಮಾಟಿಗೆ ಕೋಲ್ ಅರ್ಯಾವ ಸರ್, ಅವು ಕೋಲ್ ಕಟ್ಬೇಕು. ಕೋಲ್ ಕ್ಯಾಟ್ ವಾಸ ಎಲ್ಲ ಕಟ್ಟಿದ್ರಿ. ಟಮಾಟಿಗೂ ಕಟ್ತೀರಿ? ಹೌದ್ರಿ ಸರ್, ಕಂಪಲ್ಸರಿ ಕಟ್ತೀರಿ. ಮತ್ತೆ ಕೆಳಗಡೆ ಇರುತ್ತೆ ಮತ್ತೆ ಅವ್ನ್ ಕಟ್ಟಂಗಿಲ್ಲ, ಮತ್ತೆ ನೀವ್ ಯಾಕೆ ಕಟ್ತೀರಿ? ಯಾವ್ದ್ರಿ ಸರ್ ಅವ ಅಂದ್ರ ಕಾಯಿ ಮಳೆ ಜಾಸ್ತಿ ಆದ್ರ ಕಾಯಿ ಕೊಳ್ತೈತ್ರಿ ಸರ್, ಅಲ್ಲಿ ಅಟ್ ಲಾಸ್ ಆಗತ್ತ. ಮಳೆಗಾಲ ಏನಾರ ಸ್ಲೋ ಇದ್ದಾಗ ಇದ್ದಾಗ ಕಟ್ಲಿಕ್ಕ ಬರ್ತೀವಿ ಸರ್. ಕಟ್ಟಿರೋ ಒಳಗ ಗಣ್ಣನ ಹೊಟ್ಟೆ ಕೆಡಗಲ್ಲ ಸರ್. ಏಸ್ ಇದ್ದದ್ದು ವಾಸ ನಮ್ಗ ಬಂದ ಬರ್ತಾವ. ಅದಕ್ಕ ಕೋಲು ಕೂಡ ಎಲ್ಲಾ ಯೂಸ್ ಮಾಡ್ತೀವಿ ಸರ್. ಈಗ ಕೋಲ್ ಹಾಕಿ ತೆಗ್ದಿರಿ ಸರ್. ಹಂಗಾಗಿ ಬಾಕ್ಸ್ ಅಂತ ನಮ್ಮ ಮತ್ ತರಕಾರಿ ಕಳ್ಸಕ ಬೇಕ್ರಿ ಸರ್. ಓಕೆ, ಈಗ ಹಣ್ಣಿನ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತೀರಾ? ಹಣ್ಣಿನ ಬೆಳೆಗಳು ಯಾವ್ಯಾವ ಬೆಳೆದಿರಿ? ಹಣ್ಣಿಂದ್ರಿ ಸರ ಈಗ ನಾವು ಪಪ್ಪಾಯಿ ಈಗ ಚಾಲು ಆತ್ರಿ ಸರ್. ಈಗ ಆಗಸ್ಟ್ಲಿಂದ ಇಲ್ಲಿಂದ ಎಲ್ಲಿ ಮಟ ಅಂದ್ರ ಜನವರಿ ಫೆಬ್ರವರಿ ಮಟ ಇರ್ತರಿ ಸರ್. ಇದು ಮಾಲ್ ಅಲ್ಲಿ ಖಾಲಿ ಆಗತ್ರಿ. ಆಗ ಅಡಿಯಲ್ಲಾರ್ದಾಗೆಲ್ಲ ಮ್ಯಾಲ್ ಬಿಟ್ಕೊಂತ ಹೋಗತ್ರಿ. ಇದು ಈ ಪಪ್ಪಾಯಿ ರೀ ಸರ್. ಇವು ಸಾಲಿನಿಂದ ಈ ಗಿಡದ ಎಷ್ಟು ಒಟ್ಟ ಟೋಟಲ್ ಗಿಡ ಎಷ್ಟು ಅದಾರ? ಇವು ಗಿಡ 5,000 ಅದಾರ ಸರ್. ಆಗಲ 8 ಫೂಟ್ ಮಾಡಿರಿ, ಸಾಲಿಂದ ಸಾಲಿಗೆ 5 ಫೂಟ್ ಮಾಡಿರಿ ಸರ್. 5 ಫೂಟ್ ಮಾಡಿರಿ. 5 ಫೂಟ್. ಎಲ್ಲಿಂದ ಸಸಿ ಎಲ್ಲಿಂದ ತರಿಸಿರಿ? ಇವು ಸೋಲಾಪುರ್ಲಿಂದ ಬಂದ ನೋಡ್ರಿ ಸರ್ ಸಸಿ. ಸೋಲಾಪುರದಿಂದ? ಹೌದೌದ್ರಿ. ಇಲ್ಲ ಕೊಪ್ಪಳ ಜಿಲ್ಲಾದಾಗ ಎಲ್ಲಿ ಸಿಗಿಲ್ರಿ ಅವು ನರ್ಸರಿ. ಮತ್ತ ಅವು ತಿಂಗಳಂಗಟ್ಲೆ ಆಗಿ ನರ್ಸರಿಯಾಗ 1.5-2 ತಿಂಗಳು ಆಗಿ ಇರ್ಬೇಕ್ರಿ ಅವು. ಇಲ್ಲಿ ಅಷ್ಟು ಈಗ ಏನಂದ್ರೆ ತರಕಾರಿ ಹೋದ್ರೆ 20 ದಿನ 25 ದಿನದಾಗ ಆಗಿ ಬಂದು ಕಡಿಗೆ ಹಾಕ್ಬಿಡ್ತಾರೆ. ಇಲ್ಲಿಂದ ಇದು ಏನೋ ಬಾಳೆ ರೀ ಸರ್. ಇಲ್ಲಿಂದ ಈ ಕಡೆ ಬಾಳೆ ರೀ. ಇಲ್ಲಿಂದ ಬಾಳೆ? ಹೌದ್ರಿ ಸರ್. ಓಕೆ. ಬಾಳೆ ಈಗ ನಾವು ನೋಡಿ ಕಟಾವಿ ಬಂದತೆ ಏನೋ ಒಂದು 2 ತಿಂಗಳು 1.5-2 ತಿಂಗಳು ಹೋಗ್ಬೋದ್ರಿ ಸರ್. 1.5-2 ತಿಂಗಳ. ಹೌದ್ರಿ. ಹಾಕ್ರಿ ಅವನ್ನೆಲ್ಲ? ಅವು ಇಲ್ಲ ಲೋಕಲ್ ರೀ. ಎಲ್ನಾಚಿಗೆ ಈಗ ಅಂಗಡಿ ಇರ್ತಾರ ಸರ್, ಅವ್ರು ಬಾಕ್ಸಿಗೆ ತಗೊಂಡು ಒಂದೊಂದ್ ಬಾಕ್ಸ್ ಒಂದ್ 100-150 ರೂಪಾಯಿ ಹಿಂಗ ಕೊಟ್ಟು ತಗೊಂಡ್ ಹೋಗಿ ಅವ್ರು ಇಲ್ಲಿ ಮಾರ್ಕೊಂತಾರ ಸರ್. ಇಲ್ಲೇ ನಮ್ ಲೋಕಲ್ ಯಾರು. ಅದು ಏನ್ ಲಾಸ್ ಇಲ್ರಿ ಸರ್. ಹಣ್ಣು ಹಾಕದ್ರ 2 ಬಾಕ್ಸ್ 3 ಬಾಕ್ಸ್ 1 ಬಾಕ್ಸ್ ಹಿಂಗಿತ್ತ ಅವಾಗ ಹೋದ ಇವತ್ತೇ ಕರಿಸಿ ಕೊಟ್ಟು ಬರ್ತೀರಾ ಅಥವಾ ಅವ್ರಿಗೆ? ಅವ್ರ ಇಲ್ಲಿಗೆ ಬರ್ತಾರ ಸರ್. ಇವತ್ತು ಹಣ್ಣು ಐತಿ ನೋಡಂದ್ರ ಅವ್ರ ಬರ್ತಾರ ಸರ್. ಹಂಗಾಗಿ ಕರಿಸಿ ನಾವು ಅವ್ರಿಗೆ ಕೊಟ್ಟು ಇದು ಮಾಡ್ತಾರ ಸರ್. ಹೆಚ್ಚು ಕಮ್ಮಿ ಮೇಲೆ ಇಲ್ಲ ಲೋಕಲ್ ಯಾರ ಸರ್. ಹಂಗಾಗಿ ಇದು ಮಾಡ್ತಾರ. ಒಟ್ಟು 50 ಎಕರೆ ಬೇಸಾಯ ನಿಮ್ದು? ಹೌದ್ರಿ ಸರ್. ನಾವು ಈ ಕಳೆ ನಿರ್ವಹಣೆಯನ್ನ ಹೆಂಗ್ ಮಾಡ್ಕೊಂತೀರಿ ನೀವು? ನೋಡ್ರಿ ಸರ್, ಈಗ ಒಳಗೆಲ್ಲಾ ಈಗ ಟ್ಯಾಕ್ಟ್ರಿ ಸಣ್ಣ ಟ್ಯಾಕ್ಟ್ರಿ ಐತಿ ಸರ್. ಈಗೆಲ್ಲಾ ಹಿಂಗೈತಿ ನೋಡ್ರಿ. ಇಲ್ಲಿ ಲೂಟ್ರಿ ಹೊಡ್ಯಾಕತ್ತೀವ. ಮತ್ತೆ ಬಡ್ಡ್ಯಾಗ ಅಷ್ಟೇ ಉಳಿತೈತ್ರಿ. ಒಂದ್ 5-6 ಮಂದಿ ಲೇಬರ್ನ ಹಚ್ಬಿಟ್ರೆ 1 ದಿನದಾಗ 2 ದಿನದಾಗ ಕಳೆ ಮುಗಿಸ್ಬಿಡ್ತಾರ ಸರ್. ಬರ್ರಿ. ಹಂಗಾಗಿ ನಮ್ಗ ಅನುಕೂಲ ಆಕಾರ ಸರ್. ಆತರ ನೀವು ಇದು ಕಳೆ ಇದು ನಾಶಕ ಅಂತ ಹೇಳಿ ಏನೋ ಬರುತ್ತಂತ? ಅದನ್ನ ಕಳೆನಾಶಕ ಕೀಟನಾಶ ಅದನ್ನ ಹೊಡೆದ್ರಿ ಸರ್. ಅದ್ ಏನಂದ್ರ ಗಿಡ ಮಬ್ಬಕ್ಕಾವ್ರಿ. ಅದಕ್ಕ ಗಿಡ ಹೌದೌದು. ಭೂಮಿಗಿನ ಅದ ಇದು ರಂಗ ಬರಗಲ್ರಿ. ಅದಕ್ಕ ಅದನ್ನ ನೆಚ್ಚಿನ ಒಂಚೂರು ಕಸ ಇರಲ್ಲಕ್ಕ ಇಳುವರಿ ಚಲೋ ಬರ್ತಾರೆ. ಅದನ್ನ ಹೊಡೆದ್ರೆ ಮಾತ್ರ ಗಿಡ ಡೌನ್ ರೀ ಸರ್. ಲಾಸ್ ರೀ ಸರ್. ಅದನ್ನ ಹೊಡಿಬಾರ್ದ್ರಿ. ನಾವೆಲ್ಲ ಇಲ್ಲಿ ಬದಿನ ಸತಿ ಅದನ್ನ ಹೊಡೆಯಂಗಿಲ್ರಿ. ನಾವು ಹೊರತಾಗಿ ಕೋಸ್ತು
ಇದು ಮಾಡ್ತೀರಿ ಅದ್ ಬರೀ ಬಲಿಗ್ ಹೊಡೆದ್ರೆ ಪೀಕಿಗೆ ಎಪ್ಟಾಕ್ ಐತ್ರಿ ಸರ್ ಅದ ಭೂಮಿ ಹಾಳಾಗತ್ರಿ ಇದು ಇದು ಯಾಕೆ ಈ ತರ ಐತಿ ಇದು ನೋಡ್ರಿ ಸರ್ ಇದು ಗಂಡು ಗಿಡ ರೀ ಸರ್ ಗಂಡ್ ಇದು 1000ಕ್ಕ 10-20 ಗಂಡು ಗಿಡ ಇರಕಬೇಕ್ರಿ ಸರ್ ಗಂಡು ಇಲ್ಲ ಇರಂಗ ಇರ್ಬೇಕ್ರಿ ಸರ್ ಇದು ಪೋಡ್ ಎಲ್ಲಾ ಹುಳುಗಳು ತಿಂದ ಅವು ಕಾಯಿ ಸೆಟ್ಟಿಂಗ್ ಹಾಕಾರ ಸೆಟ್ಟಿಂಗ್ ಆಗ್ತಾವ ಹೌದೌದು ಇರಬೇಕನ್ರಿ ಅವು ಬಂದ ಬರ್ತಾವ್ರಿ ಅಲ್ಲಿ ನರ್ಸರಿಲಿಂದ 1000-20 ಗಂಡು ಗಿಡ ಬರಕ ಹೌದೌದು ಇನ್ನೇನ್ ತೆಗಿಯೋ ಅವಶ್ಯಕತೆ ಬಿಡುತ್ತ ಬಟ್ ಕಾಯಿ ಆಗಲ್ಲ ಸರ್ ಬರೀ ಹೂವ ಇದು ಪೌಡ್ರ್ ಮತ್ತೆ ಅಷ್ಟಕ್ಕೂ ಇದು ಮಾಡ್ಬೋದ್ರಿ ಸರ್ ಕವರ್ ಮಾಡ್ಬೋದು ಹಂಗಾಗಿ ಒಟ್ಟು 1000-20 ಗಂಡು ಗಿಡ ಇರಕಬೇಕು ಹೌದೌದು ಅಳಿಲು ಅವು ಇನ್ನೊಂದ್ ಪ್ರಾಣಿ ಹಂಗೆ ತಿಂತಾ ಇರ್ತಾವನ್ರಿ ಹೌದೌದ್ರಿ ಮತ್ತೆ ಎಲ್ಲಾ ತಿನ್ನೋದಲ್ರಿ ಸರ್ ಅವು ಎಲ್ಲಾ ಈ ಪ್ರಾಣಿ ಮತ್ತೆ ಇದ್ರ ಮೇಲೆ ಜೀವನಲ್ರಿ ಹಣ್ಣು ಬಿದ್ರ ಮತ್ತೆ ಎಲ್ಲಾ ಪ್ರಾಣಿನ ತಿನ್ಬೇಕ್ರಿ ಮ್ಯಾಲ್ ಗಿಡದ ಮೇಲೆ ಇದು ಮಾಡಗಲ್ರಿ ಸರಿ ಸರ ಇಲ್ಲಿ ನಮ್ಮ ಬಾಳಿ ಒಂದ್ ಇದೈತ್ರಿ ಸರ ಇದು ಎಷ್ಟು ವರ್ಷದ ಐತ್ರಿ ಫಸ್ಟ್ ಬೇಕ್ರಿ ಸರ ಇದು ಒಂದ್ ಈಗ 8 ತಿಂಗಳು ಆತ್ರಿ ಸರ್ ನವೆಂಬರ್ನೇ ನಾಟಿ ಮಾಡಿದ್ರಿ ಸರ ಈಗ ಒಂದ್ 8-9 ತಿಂಗಳು ಆಗಕ್ ಮಾಡತ್ರಿ ಸರ ಇನ್ನ ಒಂದ್ 1.5-2 ತಿಂಗಳದಾಗ ಕಟಾವ್ ಆಗ್ಬೋದು